ರಾಜ್ಯಸಭೆಯಲ್ಲಿಂದು ಕಲಾಪ ಆರಂಭಗೊಳ್ಳುತ್ತಿದ್ದಂತೆಯೇ ಸಭಾಪತಿ ಜಗದೀಪ್ ಧನ್ಕರ್ ಸದಸ್ಯರಿಗೆ ಹೋಳಿ ಹಬ್ಬದ ಶುಭಾಶಯ ಕೋರಿದರು. ಕರ್ನಾಟಕದ ಸಂಸದ ಜಗ್ಗೇಶ್ ಅವರಿಗೆ ಜನ್ಮದಿನದ ಶುಭ ಹಾರೈಸಿದ ಸಭಾಪತಿ, ಸುಮಾರು 150ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಜಗ್ಗೇಶ್ ನವರಸ ನಾಯಕ ಎಂದೇ ಖ್ಯಾತಿ ಪಡೆದಿದ್ದಾರೆ. ಕರ್ನಾಟಕದಲ್ಲಿ ಶಾಸಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಎಂದು ಅಭಿನಂದಿಸಿದರು. ಶ್ರೀ ಜಗ್ಗೇಶ್ on his birthday today. Shri Jaggesh, a member of this August House since July 2022, 150 films, admired by lakhs all over. ಬಳಿಕ ಆಹಾರ ಸಂಸ್ಕರಣಾ ಕೈಗಾರಿಕೆ ಖಾತೆ ರಾಜ್ಯ ಸಚಿವ ರಣವೀತ್ ಸಿಂಗ್ ರಾಷ್ಟ್ರೀಯ ಆಹಾರ ತಂತ್ರಜ್ಞಾನ ಸಂಸ್ಥೆ ಆಡಳಿತ ಮಂಡಳಿ ರಚನೆಯ ಗೊತ್ತುವಳಿ ಮಂಡಿಸಿದರು. ಧ್ವನಿಮತದ ಮೂಲಕ ಸದನ ಗೊತ್ತುವಳಿ ಅಂಗೀಕರಿಸಿತು. As directed by the chairman, one member from amongst the members of the house to be a member of Council of the National Institute of Food Technology, Entrepreneurship and Management constitute under the said act. Thank you. ನಂತರ ಪ್ರಶ್ನೋತ್ತರ ಅವಧಿಯಲ್ಲಿ ಸಂಸದ ಜಗ್ಗೇಶ್ ಜಗತ್ ಪ್ರಸಿದ್ಧ ವಿಶ್ವ ಪಾರಂಪರಿಕ ತಾಣ ಹಂಪಿಯ ಸ್ಮಾರಕಗಳ ಸಂರಕ್ಷಣೆ ಹಾಗೂ ನವೀಕರಣಕ್ಕಾಗಿ ಅಗತ್ಯ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಕೋರಿದರು. ಐತಿಹಾಸಿಕ ವಿಜಯನಗರ ಸಾಮ್ರಾಜ್ಯದ ಸುಮಾರು 1600ಕ್ಕೂ ಹೆಚ್ಚು ಅವಶೇಷಗಳನ್ನು ಹೊಂದಿರುವ ಹಂಪಿ ಕರ್ನಾಟಕದಲ್ಲಿಯೇ ಎರಡನೇ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುವ ತಾಣವಾಗಿದೆ. ಇಲ್ಲಿನ ಸ್ಮಾರಕಗಳ ಪ್ರವೇಶ ಟಿಕೆಟ್ಗಳಿಂದಲೇ ವಾರ್ಷಿಕ 4.21 ಕೋಟಿ ರೂಪಾಯಿ ಆದಾಯ ಬರುತ್ತಿದೆ ಎಂದರು. ಹಂಪಿಯ ವಿಖ್ಯಾತ ವಿಜಯ ವಿಠ್ಠಲ ದೇವಾಲಯ, ಅಚ್ಯುತರಾಯ ದೇವಾಲಯ, ಸಾಲು ಮಂಟಪ ಮುಂತಾದ ಸ್ಮಾರಕಗಳ ನವೀಕರಣ ಮತ್ತು ಸಂರಕ್ಷಣೆ ಕಾಮಗಾರಿ ಕೂಡಲೇ ಆರಂಭಿಸಬೇಕು ಹಾಗೂ ಅಗತ್ಯ ಅನುದಾನ ನೀಡಬೇಕು ಎಂದು ಮನವಿ ಮಾಡಿದರು. ನಿಗದಿಪಡಿಸಿಲ್ಲ. ಹಂಪಿಯಲ್ಲಿ ಕೇಂದ್ರೀಯ ಸಂರಕ್ಷಿತ ಸ್ಮಾರಕ ರಚನೆಗಳು ಮತ್ತಷ್ಟು ಹಾಳಾಗುವುದನ್ನು ತಡೆಯಲು ಕನಿಷ್ಠ ನಮ್ಮ ಸರ್ಕಾರ 25 ಕೋಟಿ ರೂಪಾಯಿಯನ್ನು ತಕ್ಷಣ ಬಿಡುಗಡೆ ಮಾಡುವ ಅಗತ್ಯವಿದೆ. ಆದಾಗ್ಯೂ ಕಳೆದ 5 ವರ್ಷಗಳಲ್ಲಿ ಭಾರತೀಯ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಹಂಪಿಗೆ ಕೇಂದ್ರ ಸರ್ಕಾರದ ಕೋರ್ ಸಂರಕ್ಷಣಾ ಕಾರ್ಯಗಳಿಗೆ ವರ್ಷಕ್ಕೆ ಸರಾಸರಿ 1.63 ಕೋಟಿ ಸಾಮಾನ್ಯ ಮೊತ್ತ ಬಿಡುಗಡೆ ಮಾಡಿದೆ. ಹಣದ ಕೊರತೆ ಮತ್ತು ಅನಿಯಮಿತ ಬಿಡುಗಡೆಯು ದಶಕದ ಹಿಂದೆ ಪ್ರಾರಂಭವಾದ ಸಂರಕ್ಷಣೆ ಮತ್ತು ಪುನರ್ ಸ್ಥಾಪನೆ ಯೋಜನೆಗಳನ್ನು ಅಪೂರ್ಣಗೊಳಿಸಿದೆ. ಬೇರೆ ದಾರಿ ಇಲ್ಲದೆ ಸ್ಮಾರಕಗಳು ಮತ್ತಷ್ಟು ಅವನತಿಗೆ ತಡೆಗಟ್ಟಲು ಎಎಸ್ಐ ನಿರ್ವಹಣೆ ಮತ್ತು ಸಣ್ಣ ದುರಸ್ತಿಗಳನ್ನು